ಹಲೋ ಎವ್ರಿವನ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಗಣೇಶ ಹಬ್ಬತ್ತಿನದ್ದು ವ್ಲಾಗ್. ಇದು ಗೌರಿ ಹಬ್ಬದ್ದು ನಾನು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ಇನ್ನು ವ್ಲಾಗ್ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಒಂದು ಗಣೇಶ ಹಬ್ಬದ ದಿನದ್ದು ವ್ಲಾಗ್ ಇದು. ನಾನು ಹಾಗೆ ನೆಕ್ಸ್ಟ್ ಪಾರ್ಟ್ 2 ಅಂತಾನೆ ಹೇಳ್ಬೋದು. ಇದು ಮೊದಲನೇದಾಗಿ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರ ಮನೇಲೂ ಹೇಗಾಯ್ತು ಪೂಜೆ, ಯಾರ್ಯಾರು ಗಣೇಶ ಕೂರ್ಸಿದ್ರಿ ಎಲ್ಲಾರು ಕಮೆಂಟ್ ಮಾಡಿ ನೋಡೋಣ. ಇದು ಬಂದು ನಮ್ಮ ಅತ್ತೆ ಮನೇಲಿ ನಾವು ಬಂದು ಕಲರ್ ಗಣೇಶ ಕೂರ್ಸೋದಿಲ್ಲ, ಮಣ್ಣಿನ ಗಣೇಶ ಕೂರಿಸ್ತೀವಿ. ಎಲ್ಲ ಪೂಜೆಗೆಲ್ಲ ರೆಡಿ ಆಗಿತ್ತು. ಹಾಗೆ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ರಲ್ಲ, ಸ್ವಲ್ಪ ಎಲ್ಲ ಫ್ರೀ ಆಗಿದ್ದೆ, ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಇದು ಬಂದು ನಮ್ಮ ಅತ್ತೆ ಮಾವ ಮತ್ತೆ ನಮ್ಮ ಮನೆಯವರು, ನಮ್ಮ ಮೈದಾ ಇದು ಏನೇನೋ ಒಂದು ಪ್ರೈಸಸ್ ಗಳೆಲ್ಲ ಬಂದಿತ್ತು ಹಾಗೆ ಶೋಕೇಶ್ ಅಲ್ಲಿ ಆಕೆ. ಸೊ ಹಾಗೆ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ. ಇನ್ನು ಬಂದು ತಿಂಡಿಗೆ ಕಡುಬು ಮತ್ತೆ ಇದು ಸೋಯಾಬೀನ್ ಪಲ್ಯ ಮತ್ತೆ ಕಾಳು ಪಲ್ಯ ಮಾಡಿದ್ರು. ಇವತ್ತೊಂದು ಕೂಡ ಸ್ನಾನ ಆಗಿತ್ತಿಲ್ಲ. ನಾವು ಗಣೇಶನ್ಗೆ ಬಂದ್ಬಿಟ್ಟು ನಾವು ಕಲರ್ ಗಣೇಶ ಇಡೋದಿಲ್ಲ, ಮಣ್ಣಿನ ಗಣೇಶ ಇಡ್ತೀವಿ. ಹಾಗಾಗಿ ಆ ಗಣೇಶನ್ ಬಂದು ನನ್ನ ಮೈದನೇ ಮಾಡ್ತಾರೆ. ಅದು ಅವ್ರ ಕೈಯಲ್ಲೇ ಮಾಡೋದು. ಗಣೇಶ ಅಂದ್ರೆ ಆತರ ಮುಖೋಡ ಮತ್ತೆ ಕಿವಿ ಆತರ ಏನು ಮಾಡೋದಿಲ್ಲ. ಒಂದು ಮೂರ್ತಿ ತರ ಹಾಗೆ ಮಾಡ್ಬಿಟ್ಟು ಅದಕ್ಕೆ ಏನೇನು ಸಂಪ್ರದಾಯ ಪೂಜೆಗಳನ್ನೆಲ್ಲ ಹಾಕ್ಬೇಕು ಆ ತರ ನಾವು ನಡ್ಸ್ಕೊಂಡ್ ಬಂದಿದ್ದಾರೆ, ಆಗಿದ್ದಾನೆ. ಸೊ ಹಾಗೆ ಮಾಡಿದ್ರು. ಇನ್ನ ಗಣೇಶನ್ಗೆ ಅಂತ ಅನ್ಬಿಟ್ಟು ನೈವೇದ್ಯಕ್ಕೆ 11 ತರ ತಿಂಡಿ ಮಾಡ್ಬೇಕಿತ್ತು. ತಿಂಡಿ ಎಲ್ಲ ಮುಗೀತು. ಸೊ ರೆಡಿ ಆಗೋಣ ಅಂತ ಬಂದು ತಿಂಡಿ ಮಾಡೋ ಬ್ಯುಸಿಯಲ್ಲಿದ್ವಿ. ಸೊ ಹಾಗಾಗಿ ವಿಡಿಯೋ ಮಾಡ್ಲಿಲ್ಲ. ಇನ್ನು ಇದು ಬಂದು ನಾನು ಮೊನ್ನೆ ಗೌರಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಛತ್ರಿ ತೆಗಿಯೋಣ ಅಂತ ಹೋಗ್ಬಿಟ್ಟು ಅಲ್ಲಿ ಶಿಲೆ ಇತ್ತು ಒಂದು, ಅದಕ್ಕೆ ತಾಗ್ಬಿಟ್ಟು ಫುಲ್ ಕಣ್ಣೆಲ್ಲ ಈ ಕಡೆ ಒಂದ್ ಸೈಡ್ ಪೂರ್ತಿ ಗ್ರೀನ್ ಆಗೋಗಿತ್ತು. ನೋಡ್ಬೋದು ನೀವು, ಅದ್ರಲ್ಲಿ ನಾನು ತೋರಿಸ್ದೆ. ನಾನು ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಅಡುಗೆಗೆಲ್ಲ ಪ್ರಿಪ್ರೇಷನ್ ನಡೀತು. ಎಲ್ಲಾರು ರೆಡಿ ಆಗ್ತಾ ಇದ್ರು ಪೂಜೆಗೆ. ಇನ್ನ ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತಲ್ಲ. ಸೊ ಬನ್ನಿ ರೆಡಿ ಆಗೋಣ. ಗೆಟ್ ರೆಡಿ ವಿತ್ ಮೀ. ಹೀಗೆ ಮೇಕಪ್ ಮಾಡ್ಬೇಕಾದ್ರೆ ನನಗೆ ನೆನಪಾಯ್ತು, ನಾವು ಯಾವತ್ತೂ ಅಷ್ಟೇ ಮೇಕಪ್ ಇವಾಗ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿರ್ತೀವಿ, ಕಾಂಪ್ಯಾಕ್ಟ್ ಪೌಡರ್ ಕೂಡ ಅಪ್ಲೈ ಮಾಡಿರ್ತೀವಿ. ಹೀಗೆ ಕೈಯಲ್ಲಿ ಒಂದು ಬೆರಳಲ್ಲಿ ಎಳೆದ್ಬಿಟ್ಟು ನಾವು ಕಾಜಲ್ ಹಾಕಿದ್ರೆ ನಮ್ಮ ಕೈ ಪ್ರಿಂಟು ಹಾಗೆ ಬೀಳುತ್ತೆ. ಸೊ ಹಾಗಾಗಿ ಒಂದು ಸ್ಪಾಂಜು ಅಥವಾ ಹೀಗೆ ನಾವು ಕಾಂಪ್ಯಾಕ್ಟ್ ಪೌಡರ್ದು ಒಂದು ಬಫ್ ಇರುತ್ತಲ್ಲ, ಅದರಲ್ಲಿ ಹೀಗೆ ಕೈ ಇಟ್ಬಿಟ್ಟು ನೀವು ಕಾಜಲ್ ಹಾಕೋದ್ರಿಂದ ಮುಖದ ಮೇಲೆ ಅದು ಪ್ರಿಂಟ್ ಬೀಳೋದಿಲ್ಲ. ಸೊ ಅದನ್ನು ಒಂದು ಟಿಪ್ ಅಂತಾನೆ ಹೇಳ್ಬೋದು, ಟ್ರೈ ಮಾಡಿ ನೋಡಿ. ಫೈನಲ್ ಲುಕ್ ಬಂದು ಈ ತರ ಇತ್ತು. ಇದು ಬಂದ್ಬಿಟ್ಟು ನನ್ನ ಧಾರೆ ಮುಹೂರ್ತದ ಸ್ಯಾರಿ. ಇದು ನನಗೆ ತುಂಬಾನೇ ಇಷ್ಟಪಟ್ಟು ನಾನು ನಮ್ಮ ಮನೆಯವರು ಸೆಲೆಕ್ಟ್ ಮಾಡಿರೋದು. ಕಲರ್ ತುಂಬಾನೇ ಇಷ್ಟ ಆಗಿತ್ತು. ಇದು ಆಕ್ಚುಲಿ ಲೈಟ್ಗೆ ಒಂಥರ ಕಾಣ್ತಿದೆ, ಪ್ಯಾರೆಟ್ ಗ್ರೀನ್ ಅದು. ಇನ್ನು ಗಣೇಶನೆಲ್ಲ ನೋಡೋಣ ಅಂತ ಹೊಟ್ಟಿದ್ವಿ. ಇಲ್ಲಿ ಇದರ ನೋಡಿ, ಇವರೇ ನಮ್ಮ ಮೈದಾ, ಅವರೇ ಗಣೇಶನ ಮಾಡಿದ್ದು. ಇದು ಬಂದು ಮೆರವಣಿಗೆ ಹೋಗ್ತಾ ಇತ್ತು ಗಣೇಶಂದು ಎಲ್ಲ. ಒಬ್ಬೊಬ್ರು ಒಂದೇ ದಿನ ಕೂರಿಸ್ಬಿಟ್ಟು ಹಾಗೆ ಬಿಡ್ತಾ ಇದ್ರು. ನಮ್ದು ಗಣೇಶ ಎಲ್ಲ ತೆಗ್ದಿರ್ಲಿಲ್ಲ, ನಾಳೆ ತೆಗಿಯೋದು. ಅದನ್ನ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಯುಕ್ತ ಅಲ್ಲಿದು ಬೀಟ್ ಸೌಂಡ್ಗೆ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ಲು, ನೋಡ್ಬೋದು. ಅವ್ರ ಮೈದನ್ ಜೊತೆ ಫುಲ್ ಡ್ಯಾನ್ಸ್ ಮಾಡ್ತಾ. ನಾನು ಮತ್ತೆ ನನ್ನ ಹಸ್ಬೆಂಡು ಟೌನಿಗೆ ಹೋಗಿದ್ವಿ, ಮಡಿಕೇರಿ ಟೌನ್ಗೆ. ಯಾರ್ಯಾರು ಮಡಿಕೇರಿ ಟೌನ್ ಹತ್ರ ಇದ್ದೀರಾ, ನಮ್ಮನೆ ಕೂಡ ಅಲ್ಲೇನೆ ಇರೋದು. ಯಾರ್ಯಾರು ಅಲ್ಲಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಮಡಿಕೇರಿ ಟೌನ್ ಅವರು, ಮಡಿಕೇರಿ ಅವರಿದ್ದೀರಾ ನೋಡೋಣ. ನೆಕ್ಸ್ಟ್ ಅದೇ ಹೇಳ್ದಂಗೆ ನಾನು ಅಪ್ಪ ಮಗಳು ಫುಲ್ ಜೋರ್ ಡ್ಯಾನ್ಸು ನೋಡಿ.
ಇವತ್ತು ನಾವು ಟೌನ್ ಇಂದ ಮನೆ ಹತ್ರನೇ ಬಂದು ನೋಡೋಣ ಅಂತ ಬಂದ್ವಿ. ಯಾಕಂದ್ರೆ ಅಲ್ಲಿ ತುಂಬಾ ಪಟಾಕಿ ಹೊಡಿತಾ ಇದ್ರು. ಇಲ್ಲಿ ಮಂಗಳೂರಲ್ಲಿ ಒಂದ್ಸತಿ ಕೃಷ್ಣ ಜನ್ಮಾಷ್ಟಮಿಗೆ ಯುಕ್ತನ ಕರ್ಕೊಂಡು ಹೋಗುವಾಗ ಪಟಾಕಿ ಅವಳಿಗೆ ಕಣ್ಣಿಗೆ ಸಿಡ್ದಿತ್ತು. ಹಾಗಾಗಿ ಸ್ವಲ್ಪ ಭಯಕ್ಕೆ ಅವಳು ಅಳ್ತಾ ಇದ್ಲು. ಸೊ ಅದಕ್ಕೆ ಬೇಡ, ಇಲ್ಲಿದ್ರೆ ಸರಿ ಹೋಗೋದಿಲ್ಲ, ಪಟಾಕಿ ಎಲ್ಲ ಬೇರೆ ಅದ್ರ ಕಿಡಿ ಮೈ ಮೇಲೆ ಬೀಳ್ತಾ ಇತ್ತು. ಯಾರಾದ್ರೂ ಅಷ್ಟೇನೆ ಪಟಾಕಿ ಹೊಡಿಯುವಾಗ ತುಂಬಾ ಹುಷಾರಾಗಿ ಹೊಡೀರಿ. ಯಾಕೆಂದ್ರೆ ಮಕ್ಳು ಇರ್ತಾರೆ, ಬೇರೆಯವ್ರು ಕೂಡ ಇರ್ತಾರೆ, ಎಳೆ ಮಕ್ಳುಗಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಆ ಪಟಾಕಿ ಹೊಡಿಯೋ ನೆಸೆಸಿಟಿನೇ ಇಲ್ಲ ಹೇಳ್ಬೇಕು ಅಂತ ಅಂದ್ರೆ. ಯಾಕಂದ್ರೆ ಅದು ನನ್ ಮಗಳಿಗೆ ಆಗಿರೋದಕ್ಕೆ ನನ್ ಮಗಳು ಅಂತ ಅಲ್ಲ, ಬೇರೆಯವ್ರಿಗೂ ಕೂಡ ಈ ತರ ಆಗಿರುತ್ತೆ. ಅವ್ರು ಹೇಳೋದಿಲ್ಲ ಅಷ್ಟೇನೆ. ತುಂಬಾ ಹುಷಾರಾಗಿ ಹೊಡಿರಿ. ಯಾರು ಕೂಡ ಪಟಾಕಿ ಹೊಡಿತೀರಾ ಅಕ್ಕಪಕ್ಕ ಯಾರಿಗಾರು ಏನಾದ್ರು ತಾಗ್ಬೋದಾ ಅಥವಾ ಏನು ಅಂತ ನೋಡ್ಕೊಂಡ್ ಮಾಡಿ ಹೊಡಿರಿ. ಯುಕ್ತನ್ಗೆ ಕಣ್ಣಿಗೆ ಸಿಡ್ದಾಗಿಂದ ಅವಳು ಯಾವ್ದೇ ತರ ಒಂದು ಪಟಾಕಿ ಸೌಂಡ್ ಕೇಳಿದ್ರೆ ತುಂಬಾನೇ ಎದುರ್ಕೊಡ್ತಾಳೆ. ಮುಂಚೆ ಅವಳು ಈ ತರ ಇಲ್ವೇ ಇರ್ಲಿಲ್ಲ. ನಮ್ಮ ಮನೇಲೂ ಕೂಡ ಅವಳು ದೀಪಾವಳಿಲಿ ಪಟಾಕಿ ಹೊಡಿಯುವಾಗ ಸುಮ್ನೆ ಖುಷಿಯಾಗಿ ಹ್ಯಾಪಿ ಆಗಿದ್ಲು. ಯಾವತ್ತು ಅವಳಿಗೆ ಕಣ್ಣಿಗೆ ಬಿತ್ತು ಅವತ್ತಿಂದ ತುಂಬಾನೇ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅದಕ್ಕೆ ಮನೆ ಹತ್ರನೇ ಬಂದ್ವಿ ನಾವು. ಮನೆ ಹತ್ರ ಯಾವ್ದು ತರ ಪಟಾಕಿ ಹೊಡಿತಾ ಇರ್ಲಿಲ್ಲ. ಎಲ್ಲ ಗಣೇಶಗಳು ಕೂಡ ಮೆರವಣಿಗೆ ಹೋಗ್ತಾ ಇತ್ತು. ತುಂಬಾನೇ ಚೆನ್ನಾಗಿ ಗಣೇಶನ ಮೂರ್ತಿ ಮಾಡಿದ್ರು. ತುಂಬಾ ಖುಷಿ ಆಯ್ತು ಗಣೇಶನ ಮೂರ್ತಿ ನೋಡುವಾಗ. ಒಂದು ಚಿಟ್ಟೆಲ್ ಮಾಡಿದ್ರು, ಇನ್ನೊಂದು ರಾಮ ಮಂದಿರ ಅಯೋಧ್ಯದಲ್ಲಿ ಅದು ರಾಮಂದು ಮೂರ್ತಿ ಮಾಡಿದ್ರಲ್ಲ ಆ ತರ ಒಂದು ಗಣೇಶ ಇತ್ತು. ತುಂಬಾ ಸಕ್ಕತ್ತಾಗಿತ್ತು ನೋಡುವಾಗ. ಮತ್ತೆ ಚಿಟ್ಟೆ ಗಣೇಶ ಮಾಡಿದ್ರು, ಎಲೆಲಿ ಗಣೇಶ ಮಾಡಿದ್ರು, ಮತ್ತೆ ಮಾಮೂಲಿ ಗಣೇಶಗಳನ್ನು ಮಾಡಿದ್ರು. ಡಿಜೆ ಎಲ್ಲ ಸೂಪರ್ ಆಗಿತ್ತು. ಕೇಳ್ಬೇಕಾ, ಮಡಿಕೇರಿಲಿ ಅಂತ ಅಂದ್ರೆ ಕೊಡಗ, ವಾಲ್ಗ ಇದೆಲ್ಲ ಇತ್ತು. ಫೈನಲಿ ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ. ಇನ್ನು ಬಳೆ ನನ್ಗೆ ನಮ್ಮ ಅತ್ತೆ ಹಾಕ್ಸಿದ್ದು, ನಮ್ಮಮ್ಮ ಹಾಕ್ಸಿದ್ದು, ಮತ್ತೆ ಅಲ್ಲಿ ಪಕ್ಕದಲ್ಲಿ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಪಕ್ಕದ ಮನೆಯವರು. ಎಲ್ಲಾರ್ದು ಸೇರಿ ಬಳೆ ಒಂದೇ ಸತಿ ಎಲ್ಲಾರ್ದು ಜಿಗಿ ಜಿಗಿ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ಹಾಗದೇ ಅಪರೂಪ ಇರ್ಲಿ ಅಂತ ಅನ್ಬಿಟ್ಟು ಕೈ ತುಂಬಾ ಬಳೆ ಹಾಕೊಂಡ್ಬಿಟ್ಟಿದ್ದೀನಿ. ಬಳೆ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ನಾನು ಹೇಳಿದ್ದೆ. ರೆಡ್ ಕಲರ್ ಕೊಟ್ಟಿರೋದು ನಮ್ಮ ಅತ್ತೆ, ಬ್ಲ್ಯಾಕ್ ಗ್ರೀನ್ ಕೊಟ್ಟಿರೋದು ನಮ್ಮಮ್ಮ. ಹೇಳ್ದಂಗೆ ಮನೆಗೆಲ್ಲ ಬಂದಿದ್ದಾಯ್ತು. ಮೇಕಪ್ನೆಲ್ಲ ನಾನು ರಿಮೂವ್ ಮಾಡಿದ್ದೆ. ಯಾವತ್ತೂ ಅಷ್ಟೇ ನಾನು ನೈಟ್ ಮೇಕಪ್ ಹಾಕಿ ಮಲ್ಗೋದಿಲ್ಲ. ಹಾಗಾಗಿನೇ ನಾನು ಸ್ಕಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ನನಗೆ. ಇನ್ನೂ ಒಂದು ಬಂದ್ಬಿಟ್ಟು ನೈಟ್ ಮಲಗುವಾಗ ಮಾಯಿಶ್ಚರ್ ಅಪ್ಲೈ ಮಾಡಿ ಮುಖ ಚೆನ್ನಾಗಿ ವಾಶ್ ಮಾಡಿ ಮಾಯಿಶ್ಚರ್ ಅಪ್ಲೈ ಮಾಡಿ ಮಲಗಿ ಸ್ಕಿನ್ ತುಂಬಾನೇ ಚೆನ್ನಾಗಿ ಇರುತ್ತೆ. ಮೇಕಪ್ ಹಾಕಿ ದಯವಿಟ್ಟು ಮಲ್ಗಕ್ಕೆ ಹೋಗ್ಬೇಡಿ, ಪಿಂಪಲ್ಸ್ ಆಗೋಗ್ಬಿಡುತ್ತೆ.